ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಉದ್ಯಮಿ ಕಾರ್ತಿಕ್ಗೆ ಇನ್ಫ್ಲೂಯೆನ್ಸರ್ ಯುವತಿ 1.5 ಕೋಟಿ ರೂಪಾಯಿ ಬ್ಲಾಕ್ ಮೇಲ್ ಮಾಡಿದ್ದಾಳೆಂಬ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹಲವಾರು ಯುವತಿಯರ ಜೊತೆ ಕಾರ್ತಿಕ್ ಸಂಬಂಧ ಇಟ್ಟುಕೊಂಡಿದ್ದ. ತನ್ನ ಲೈಂಗಿಕ ಸಂಬಂಧವನ್ನ ಮುಚ್ಚಿ ಹಾಕಲು ಯುವತಿಯನ್ನ ಬ್ಲಾಕ್ ಮೇಲರ್ ಎಂದು ತೋರಿಸಿದ್ದಾನೆಂದು ಕಾರ್ತಿಕ್ ಪತ್ನಿ ಹರ್ಷಿತಾ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಜೆಪಿ ನಗರದಲ್ಲಿದ್ದ HK ಫಾರ್ಮಾ ಕಾಸ್ಮೆಟಿಕ್ಸ್ನ ಪ್ರಚಾರದ ವಿಷಯವಾಗಿ ಯುವತಿ ಜೊತೆ ಕಾರ್ತಿಕ್ಗೆ ಪರಿಚಯವಾಗಿತ್ತು. ಆ ಬಳಿಕ ಯುವತಿ ವಿರುದ್ಧವೇ ಬ್ಲಾಕ್ ಮೇಲ್ ಆರೋಪ ಮಾಡಿದ್ದ. ಎಣ್ಣೆಯೇಟಲ್ಲಿ ಮೊಬೈಲ್ ಬಚ್ಚಿಟ್ಟಿದ್ದ ಸ್ನೇಹಿತನನ್ನೇ ಕೊಲೆ ಮಾಡಲಾಗಿದೆ. ಪರಶುರಾಮ್ ಹಾಗೂ ರಾಮು ಬೆಂಗಳೂರಿನ ಚೌಡೇಶ್ವರಿ ರಸ್ತೆಯ ಬೆಸ್ಕಾಂ ಕಚೇರಿ ಬಳಿಯ ರೂಮ್ನಲ್ಲಿ ವಾಸವಿದ್ದರು. 10ನೇ ತಾರೀಕು ನೈಟ್ ಶಿಫ್ಟ್ ಮುಗಿಸಿ ಎಣ್ಣೆ ಹೊಡೆದು ರೂಮ್ಗೆ ಬಂದಿದ್ದ ರಾಮು ಪರಶುರಾಮ್ನ ಮೊಬೈಲ್ ಅನ್ನ ಬಚ್ಚಿಟ್ಟಿದ್ದ. ಮೊಬೈಲ್ ಕೊಡದಿದ್ದಕ್ಕೆ ರೊಚ್ಚಿಗೆದ್ದು ಚಾಕುವಿನಿಂದ ಇರಿದು ಪರಶುರಾಮ್ನನ್ನ ರಾಮ್ ಕೊಲೆಗೈದಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಔಷಧಗಳ ಕೊರತೆಯಿಂದಾಗಿ ರೋಗಿಗಳು ಪರದಾಡುವಂತಾಗಿದೆ. ದೇವನಹಳ್ಳಿ, ವಿಜಯಪುರ, ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ 1 ತಿಂಗಳಿಂದ ಔಷಧಗಳು ಸರಬರಾಜು ಆಗ್ತಿಲ್ಲ. ಕೆಲ ಕಡೆ ಸೂಕ್ತ ವೈದ್ಯರಿಲ್ಲ, ಕೆಲವೆಡೆ ಔಷಧಿಗಳಿಲ್ಲ. ಆಂಟಿಬಯೋಟಿಕ್ ಔಷಧಿಗಳಲ್ಲೇ ವೈದ್ಯರು ಚಿಕಿತ್ಸೆ ನೀಡುತ್ತಿರುವ ದುಸ್ಥಿತಿ ಎದುರಾಗಿದೆ. ವಿಧಾನಸೌಧದ ಆವರಣದಲ್ಲಿ ಭಯೋತ್ಪಾದಕ ವಿರುದ್ಧ NSG ಕಮಾಂಡೋಗಳಿಂದ ಅಣುಕು ಪ್ರದರ್ಶನ ನಡೆಸಲಾಯಿತು. ಬಾಂಬ್ ಬ್ಲಾಸ್ಟ್, ಭಯೋತ್ಪಾದಕರ ದಾಳಿ ಸಮಯದಲ್ಲಿ ಹೇಗೆ ರೆಸ್ಪಾನ್ಸ್ ಮಾಡಬೇಕು, ಭಯೋತ್ಪಾದಕರ ವಿರುದ್ಧ ಹೇಗೆ ಕಾರ್ಯಾಚರಣೆ ಮಾಡಬೇಕೆಂದು ಅಣುಕು ಪ್ರದರ್ಶನ ನಡೆಸಿದರು.